Hi guys, welcome back to my another new vlog. ಹನುಮಾನ್ ಭಕ್ತ ಕಲಾ ಹೋಗ್ಸಕ್ಕಾಗಲ್ಲ. ಬನ್ನಿ ಇವತ್ತಿನ ವ್ಲಾಗ್. ಇವಾಗ ನಮ್ಮ ಚಿಂತನ ವಾಕಿಂಗ್ ಕರ್ಕೊಂಡೋಗಿ ಮುಂಚೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಲ್ಲೇ ಮನೆಗೆ. ಇವತ್ತು ವಾಕಿಂಗ್ ಗೀಕಿಂಗ್ ಏನಿಲ್ಲ, ಆಚೆ ಕಡೆ ಹೋಗ್ಬೇಕು. ಅದಕ್ಕೆ ಅದು ಆಯುರ್ವೇದಿಕ್ ಹಾಸ್ಪಿಟ್ಲ್ ಇತ್ತಲ್ಲ, ಅದು ಮಸಾಜ್ ಇವತ್ತು ಅಪಾಯಿಂಟ್ಮೆಂಟ್ ಇದೆ, ಅಲ್ಲಿ ಓದ್ತಾ ಇದ್ದೀರಿ ಗಾಯ್ಸ್. ನಾವು ಅಮ್ಮ ನೋಡ್ರೆ ವಾಕಿಂಗ್ ಹೋಗೋರೆ. ನೋಡ್ರೆ ನನಗೆ ವಾಕಿಂಗ್ ಹೋಗೋಣ, ಬೇಗ ಹೋಗ್ಬೇಕು ಅಂದರು. ನೋಡ್ರೆ ನಾನು ಮನೆಗೆ ಇಳಿಸಿ ನಾವು ಅಮ್ಮ ಮಾತ್ರ ಹೋಗ್ಬಿಟ್ಟವ್ರೆ. ಹೋದ್ರೆ ರೆಡಿ ಆಗಿದ್ದೀನಿ, ಬರ್ರಿ ಹೋಗೋಣ ಅಂದರೆ ಬೇಗ ಹೋಗ್ಬೇಕು ಅಂತ. ನೋಡಿದ್ರೆ ನೀವು ಅಮ್ಮ ವಾಕಿಂಗ್ ಹೋಗೈತೆ, ಹೋಗಿ ಕಾರ್ ತೊಗೊಳ್ಳಿ ಅಂತ ಅವ್ರೆ. ಇವಾಗ ಇದನ್ನು ರೆಡಿ ಮಾಡೋಷ್ಟೊತ್ಕ ನಾನು ಹೆಣ ಬಿದ್ದೋಗುತ್ತೇನೋ. ಗಾಯ್ಸ್ ನೋಡ್ರಿ, ಫೈನಲಿ ಹೆಂಗಿದ್ದಿದ್ದು ಕಾರ್ನ ಹೆಂಗೆ ಮಾಡಾಕಿದ್ದೀನಿ. ಫುಲ್ ಪಳ 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 ಅಂತ ತೊಳೆದಾಕಿದ್ದೀನಿ. ಸದ್ಯಕ್ಕೆ ಇಲ್ಲೊಂದು ನಮ್ಮ ಮನೆ ಪಕ್ಕದಕ್ಕೆ ಮನೆ ಕನ್ಸ್ಟ್ರಕ್ಷನ್ ಮಾಡ್ತಾವ್ರೆ. ಅದು ಪೈಪ್ ಇರೋದಕ್ಕೆ ಪರವಾಗಿಲ್ಲಪ್ಪ. ಇನ್ನು ನಮ್ಮದು ಮೋಟ್ರ್ ಏನು ಸೆಟ್ ಆಗಿಲ್ಲ. ಈ ಮೋಟ್ರ್ ಸೆಟ್ ಆಗಿದೆ, ಮನೆ ಮೋಟ್ರು. ಇದು ಗಾಡಿ ವಾಷಿಂಗ್ ಮಾಡೋ ಮೋಟ್ರು ಇನ್ನೂ ರೆಡಿ ಆಗಿಲ್ಲ. ಅದಕ್ಕೆ ವೈರ್ ಕಲೆಕ್ಷನ್ ಎಲ್ಲ ಕೊಡಿಸಿ ಆಮೇಲೆ ವಾಷಿಂಗಾಗಿ ರೆಡಿ ಮಾಡ್ಕೊಬೇಕು. ಏನು ಇಷ್ಟು ಎತ್ಕೊಂಬಂದಿದ್ಯಾ ಪೇಪರ? ಹಾಂ, ಏನು ಇಷ್ಟು ಪೇಪರಾ? ಹಾಂ, ಓದು. ಹಾಂ, ಮತ್ತೆ ಇನ್ನೇನು ಹೋಗೋದು ಸ್ಕೂಲ್? ಸ್ಕೂಲ್ ಕೇಳಕ್ಕೆ ಹೋಗೋದು ನೀನು? ಹೇಳ, ನೀನು ಹೇಳು, ನೀನು ಸ್ಕೂಲ್ ಎಂದಕ್ಕೆ ಹೋಗೋದು? ಹಾಂ ಗೈಸ್, ಸಾಮ್ರಾಟು ಓದ್ತಾ ಇಲ್ಲ ಗೈಸ್, ಸುಮ್ಮನೆ ಸ್ಕೂಲ್ಗೆ ಓದ್ತಾವನೆ ಗೈಸ್. ಏನಕ್ಕೆ ಓದ್ತಾವನ ಗೊತ್ತಿಲ್ಲ, ಕೇಳಿ ಏನಕ್ಕೆ ಓದ್ತಾರದು? ಹಾಂ, ಅದು ಕೇಳಿಸ್ಕೊಡ್ತಾ ಇದ್ರೆ ಬರಸಿಡಿಲು ಬಿಡ್ದಂಗೆ ಆಗ್ಬಿಡ್ತು. ಅದಕ್ಕೆ ಸ್ಕೂಲ್ಗೆ ಓದ್ತೀಯಾ? ಹಾಂ, ನೋಡ್ರಿ ಗೈಸ್, ನನ್ನ ಮಗ ಜ್ವರ ಅಂದ್ಬಿಟ್ಟು ಸ್ಕೂಲ್ ರಜಾ ಹಾಕೊಂಡು ಇಲ್ಲಿ ಬಂದು ಏನೇನು ಶೋಕಿ ಮಾಡ್ತಾವನೆ ನೋಡ್ರಿ. ಹಾಂ, ಸ್ಕೂಲ್ಗೆ ಹೋಗ ಅಂದರೆ ಸ್ಕೂಲ್ಗೆ ಹೋಗಿ ಜ್ವರ ಅಂತ, ಇಲ್ಲಿ ಬಂದು ತೀಟೆ ಮಾಡೋಕ್ಕೆ ಏನು ಜ್ವರ ಇರಲ್ಲ ಅವನಿಗೆ. ಅದೇನಪ್ಪ? ಹಾಂ ತಾನೇ? ನೀನು ಓದು. ಗಾಯ್ಸ್ ಬನ್ನಿ, ಅವಾಗ ಯಾರೋ ಗೆಸ್ಟ್ ಬಂದಿದ್ರು, ಅದಕ್ಕೆ ಕಟ್ ಮಾಡೋಕ್ಕೆ ಇವಾಗ ಓಡಿಸ್ತೀನಿ ನಾನು. ಬಾರಲ್ಲೋ, ಇಲ್ಲಿ ಬಾರೋ. ಇವನೊಬ್ಬ ಓಟ್ಸ್ ನನಗೂ ಕೊಡಲ್ಲ, ಮಾಡೋಕ್ಕೂ ಬಿಡಲ್ಲ, ತಿನ್ನೋಕ್ಕೂ ಬಿಡಲ್ಲ, ಎಲ್ಲ ಕಿತ್ಕೊಳ್ತಾ ಇರ್ತಾನೆ ಗೈಸ್ ಅವನು. ಯಾಕೆ? ಹಾಂ, ಯಾಕೋ? ಗಾಯ್ಸ್ ಬನ್ನಿ, ಇವಾಗ ಎದ್ದು ಹೋಗ್ತಾ ಇದ್ದೀವಿ ನಾನು ನಮ್ಮ ಮಗನು. ಇದರಿಂದ ಮಸಾಜ್ ಎಲ್ಲ ಮಾಡಿಸ್ಕೊಂಬಂದು ಮಲ್ಕೊಂಬಿಟ್ಟಿದ್ದೆ ನೋಡ್ರಿ. ಸಮ ಇಲ್ಲ ನೋಡು, ಹಾಯ್ ಅನ್ನು. ಇಬ್ಬರು ಚೆನ್ನಾಗಿ ನಿದ್ದೆ ಹೋಗ್ಬಿಟ್ಟಿದ್ದೀರಿ. ಇವಾಗ ಎದ್ದು ಹೋಗ್ತಾ ಇದ್ದೀರಿ. ಇವನು ನೋಡ್ರೆ ಆಟ ಆಡ್ಬೇಕು ಅಂತವನೇ. ನಾನು ಬೇರೆ ಸ್ವಲ್ಪ ಕೆಲಸ ಇದ್ದೆ, ಆಚೆ ಹೋಗ್ಬೇಕು. ಹಾಂ ಹಾಂ, ಏನು ತಿನ್ನಕ್ಕ? ತಿಂಡಿ ತಿನ್ನಕ್ಕಲ್ಲ. ನೀವು ನೋಡ್ರಿ, ತಿಂಡಿ ತಿನ್ನಕ್ಕೆ ಆಚೆ ಹೋಗ್ತಾ ಇದ್ದೀನಂತೆ. ನಾನು ತಿಂಡಿ ತಿನ್ನಕ್ಕೆ ಆಚೆ ಹೋದ್ರೆ ನಿನಗೆ ಕರ್ಕೊಂಡು ಹೋಗ್ತೀನಿ ತಿಂತಾನೆ. ಹಾಂ ಹಾಂ, ಬಾಯ್ ಸಾಮ್ರಾಟ್. ಬರಂಗಿಲ್ಲ ನೀನು. ಬಪ್ಪ ಗೀ ಕೊಡಪ್ಪ.
ನಾನು ಬರ್ತೀನಿ ಬೇಗ 1 hour ಅಷ್ಟೇ. ಏನೋ ಹಾಂ 1 hour ಅಷ್ಟೇ, ಹಿಂಗೆ ಹೋಗಿ ಹಿಂಗೆ ಬಂದ್ಬಿಡ್ತೀನಿ. ಹಾಂ ಬಾ. ಹಾಂ ನಾನು ಹೋಗಲ್ಲ ನೋಡು. ಗಾಯ್ಸ್ ಬನ್ನಿ ಯಲಾಂಕ ಹೋಗ್ಬೇಕಾಗಿತ್ತು. ನನ್ನ ಮಗ ಯಲಾಂಕ ಹೋಗೋಕ್ಕೆ ಬಿಟ್ಟಿಲ್ಲ. ಇವಾಗೇನೋ ಚಿಕನ್ ತಿನ್ನಬೇಕು ಅನಿಸ್ತೈತೆ ಅಂದ, ಅದಕ್ಕೆ ಕಬಾಬ್ ತಗೊಂಬರೋಣ ಅಂತ ಓದ್ತಾ ಇದ್ದೀನಿ. ಅಲ್ಲಿಗೂ ನಾನೇ ಬರಬೇಕು ಅಂತಾನೆ. ಜ್ವರ ಅಂತ ನೋಡ್ರಿ, ಜರ್ಕಿನೆಲ್ಲ ಹಾಕಿ ಹತ್ತಿ ಗಿತ್ತಿ ಎಲ್ಲ ಇಟ್ಟು ಕರ್ಕೊಂಡು ಹೋಗ್ತಾ ಇದ್ದೀನಿ ಇವಾಗ. ಏನು ಮಾಡೋದು ಇವನ್ನ, ಏನು ಮಾಡೋದು ಹೇಳು ಕಳ. ಗಾಡಿ ಎತ್ಕೊಳೋದು ಬೇಡನಾ? ಗಾಯ್ಸ್ ಇವಾಗ ಶಟ್ ಗಾಯ್ಸ್ ಇವಾಗ ಊಟ ಎಲ್ಲ ಆಯಿತು. ಫುಲ್ ಓಟ್ಸ್ ಎಲ್ಲ ರೆಡಿ ಮಾಡಿ ಇವಾಗ ಫ್ರಿಜ್ಜಾಗಿ ಇಡ್ತಾ ಇದ್ದೀನಿ. ಏನು ಮಮ್ಮಿ ಫ್ರಿಜ್ ತೆಗೆದ್ಬಿಟ್ಟು ಮಾತಾಡ್ತಾ ಇದ್ದಲ್ಲ. ಹ್ಞೂ ಎತ್ತಿಡಕ್ಕೆ ಒಂದೇ ಕೈ ತೆಗಿಯೋಕ್ಕಾಗಲ್ಲ. ಎಲ್ಲ ಇವಾಗ ಫ್ರಿಜ್ಜಾಗಿ ಇಟ್ಟು ನಮ್ಮ ಚಿಂಟಂಗೆ ಕರ್ಕೊಂಡು ಹೊರಡೋದು ಗೈಸ್ ಅಷ್ಟೇ. ಏನಂದರೆ ಇವತ್ತು ಚೆನ್ನಾಗಿ ಊಟ ತಿಂದ್ಬಿಟ್ಟಿದ್ದೀನಿ. ಒಟ್ನಾಗ ಒಳ್ಳೆ ನಿದ್ದೆ ಹೊಡಿತೀನಿ ನಾನು ಇವಾಗ. ಹಾಂ ಚಿಂಟನ್ ಕರ್ಕೊಂಡು ಹೋಗೋದ್ಲೆ ಸುಮ್ಮನೆ ತಂದೆ ಎಲ್ಲರಿಗೂ ಅಂತ ಕಬಾಬು ನೋಡ್ರಿ. ಯಾರೂ ತಿಂದೇ ಅಲ್ಲ, ಒಬ್ಬನೇ ಫುಲ್ ಚೆನ್ನಾಗಿ ತಿಂದಾಕ್ಬಿಟ್ಟಿದ್ದೀನಿ ಅಷ್ಟೇ ಗೈಸ್. ಬರ್ರಿ ಇವಾಗ ನಮ್ಮ ಚಿಂತನ್ ಕರ್ಕೊಂಡೋಗಿ ಬಂದು ಮಲ್ಕೊಳೋದೆ. ಬಟ್ ನಾವು ಒಳ್ಳೆ ನಿದ್ದೆ, ಹೊಟ್ಟೆ ತುಂಬ ತಿಂದರೆ ಮಾತ್ರ ಒಳ್ಳೆ ನಿದ್ದೆ ಬರ್ತದೆ ನಂಗೆ ಅಂತ ಹೇಳ್ತಾ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಗೈಸ್. ಬಾಯ್ ಬಾಯ್, ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್.